ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿಯ 6ನೇ ಕಂತಿನ ಹಣದ ಬಗ್ಗೆ ಇನ್ನೂ ಕೆಲವರಿಗೆ ಏಕೆ ಬಿಡುಗಡೆ ಆಗಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಇವುಗಳೇ ನೋಡಿ, ನಮ್ಮ ಚಾನಲ್ ಅನ್ನು ನೀವು ಮೊದಲ ಸಲ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಬನ್ನಿ ಗೆಳೆಯರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಗೆಳೆಯರೇ, 6ನೇ ಕಂತಿನ ಹಣವನ್ನು ಇನ್ನು ಕೆಲವರಿಗೆ ಜಮಾನೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ಮತ್ತು 6ನೇ ಕಂತಿನ ಹಣವನ್ನು ಟೋಟಲ್ ಆಗಿ ಯಾವಾಗ ಕರ್ನಾಟಕದ ಜನತೆಗೆ ಜಮಾವಣೆ ಆಗುತ್ತದೆ ಅಂತ ನಾನು ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ. ನೋಡಿ ಗೆಳೆಯರೇ, 6ನೇ ಕಂತಿನ ಹಣವನ್ನು ಕೂಡ 70% ಮಹಿಳೆಯರಿಗೆ ಈಗ ತಾನೇ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಮತ್ತು ಇನ್ನು 30% ಅಕೌಂಟ್ಗೆ ಗೃಹಲಕ್ಷ್ಮಿ ಅಭ್ಯರ್ಥಿಗೆ ಹಣವನ್ನು ಇನ್ನು ಬಿಡುಗಡೆ ಮಾಡಿಲ್ಲ. ಆದಷ್ಟು ಬೇಗ ಫೆಬ್ರವರಿ ತಿಂಗಳು ಮುಗಿಯುವಷ್ಟರಲ್ಲಿ 30% ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನೋಡಿ ಗೆಳೆಯರೇ, 6ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲಿ ಕರ್ನಾಟಕದ ಎಲ್ಲಾ ಫಲಾನುಭವಿಗಳಿಗೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆದಷ್ಟು ಬೇಗನೆ 2,000 ರೂಪಾಯಿಗಳನ್ನು 6ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ನೋಡಿ ಗೆಳೆಯರೇ, ಮತ್ತು 7ನೇ ಕಂತಿನ ಹಣವನ್ನು ಕೂಡ ಈ ಶೀಘ್ರದಲ್ಲೇ ಬರುವ ಪ್ಲಾನ್ ಕೂಡ ಇದೆ. ಇದೇ ತರ ನಿಮಗೆ ನಮ್ಮ ವಿಡಿಯೋನು ಇಷ್ಟವಾದರೆ ಇದೇ ತರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು 6ನೇ ಕಂತಿನ ಹಣವನ್ನು ಇನ್ನೂ ಯಾರ್ಯಾರಿಗೆ ಬಂದಿಲ್ಲದ ಅವರಿಗೆ ಕೂಡ ಈ ವಿಡಿಯೋನು ಶೇರ್ ಮಾಡಿ. ಪೆಂಡಿಂಗ್ ಹಣವನ್ನು ಆದಷ್ಟು ಬೇಗನೆ ಬರುವ ಸಾಧ್ಯತೆ ಇದೆ. 4ನೇ ಕಂತು ಮತ್ತು 5ನೇ ಕಂತು ಇನ್ನು ಕೆಲವರಿಗೆ ಯಾರ್ಯಾರಿಗೆ ಬಂದಿಲ್ಲಲ್ಲ ಅವರಿಗೆ ಕೂಡ ಟೋಟಲ್ ಆಗಿ 4,000 ರೂಪಾಯಿಯನ್ನು ಬರುತ್ತೆ ಮತ್ತು 5 ಕಂತು ಮತ್ತು 6ನೇ ಕಂತು ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ ಟೋಟಲ್ ಆಗಿ 4,000 ರೂಪಾಯಿ ಬರುತ್ತದೆ ಮತ್ತು 3 ಕಂತು ಪೆಂಡಿಂಗ್ ಉಳಿದುದರಿಂದ 6,000 ರೂಪಾಯಿಯನ್ನು ಬರಬಹುದು ಮತ್ತು ಪೆಂಡಿಂಗ್ ಇಂದ ಹಣವನ್ನು ಕೆಲವರಿಗೆ ಬಂದೇ ಬರುತ್ತದೆ. 6ನೇ ಕಂತಿನ ಹಣವನ್ನು ಕೂಡ ಟೋಟಲ್ ಆಗಿ ರಿಲೀಸ್ ಮಾಡ್ತಾರೆ. ಮತ್ತು ಗೆಳೆಯರೇ ನೋಡಿ, ಇದಿಷ್ಟು ಈ ದಿನದ ವಿಡಿಯೋ. ನಿಮಗೆ ನಮ್ಮ ವಿಡಿಯೋನು ಲಭ್ಯವೆನಿಸಿದರೆ ನಮ್ಮ ವಿಡಿಯೋನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೇ. ನಮಸ್ಕಾರ.